ನನ್ನ ಬ್ರೈನಿಗೆ ಏನೇನನ್ನ ಸೂಚನೆ ಕೊಡಬಾರದು, ಏನೇನನ್ನ ಅಕ್ಸೆಪ್ಟ್ ಮಾಡಬಾರದು ಅಂತ ಹೊಗಳಿಕೆಯನ್ನ ಯಾವತ್ತೂ ಅಕ್ಸೆಪ್ಟ್ ಮಾಡಬಾರದು. ಇದು ಹೊಗಳಿಕೆ ಮುಂದದೆ, ಅದನ್ನ ತಗೊಳ್ತಾ ಇರಬೇಕು. ಓಕೆ, ಥ್ಯಾಂಕ್ಸ್. ಓಕೆ, ಥ್ಯಾಂಕ್ಸ್ ಹೇಳೋ ಬುದ್ಧಿನೂ ಇರಬೇಕು. ಕೆಲವರೆಲ್ಲ ವಾವ್ ಒಳ್ಳೆ ಹ್ಯಾಂಡ್ ರೈಟಿಂಗ್ ಬರ್ದಿದೀಯ ಅಂದ ತಕ್ಷಣ ಅಂದ್ರೆ ಮೀನಿಂಗ್ ಏನು ಗೊತ್ತಾ, ಅದು ನನಗೆ ಗೊತ್ತದೆ ಮುಚ್ಕೊಂಡು ಹೋಗ್ಬೋದು. ಓಕೆ, ಇದನ್ನ ಯಾವತ್ತೂ ಮಾಡಬಾರ್ದು. ಓಕೆ, ಅಟ್ಲೀಸ್ಟ್ ಅವ್ರು ಹೇಳಿದ್ದಕ್ಕೆ ಕಮೆಂಟ್ ಥ್ಯಾಂಕ್ ಮುಗಿತಲ್ಲಿಗೆ. ಮತ್ತೆ ನಾವು ಅದನ್ನ ಏನ್ ಮಾಡಬಾರ್ದು ಟೇಕನ್. ಓಕೆ, ಅಷ್ಟು ಟೇಕನ್ ಮಾಡಿ ಮುಂದೆ ಅದನ್ನ ಬೆಳೆಸಬಾರ್ದು. ಓಕೆ, ಇನ್ಯಾವ ಒಬ್ಬರು ಬೈಕನ್ ಬಂದ ಕಾಗಕಾಳು ಗುಬ್ಬಿಕಾಳು ಬರೀತೀವಿ, ನಿನಗೆ ಏನಾಗುತ್ತೋ ಅಂತಂದ್ರೆ ಬಿಟ್ಟಾಕ. ಓಕೆ, ಬೈದದ್ದಕ್ಕೆ ಹೆಂಗೆ ತಗೊಳ್ತೀವಿ, ಹೊಗಳದಕ್ಕೆ ಹೆಂಗೆ ತಗೊಳ್ತೀವೋ ಬೈದದ್ದನ್ನು ಹಂಗೆ ಸ್ವೀಕರಿಸಿ ಲೆಟ್ ಇಟ್ ಪಾಲಿಸಿ ಇಟ್ಕೊಂಡಿರ್ಬೇಕು. ನನ್ನ ಲೈಫಲ್ಲಿ ನಾನು ಗುರಿಯನ್ನು ಏನ್ ಮಾಡಬಾರ್ದು, ಹೊಟ್ಟೆ ಮರೆಯಬೇಕು. ಕ್ಲಿಯರ್ ಇದ್ರಿ? ಓಕೆ, ಹೊಗಳಲು ಹೊಗಳ್ತಾ ಇರಲಿ, ಆದ್ರೆ ಅವ್ರಿಗೆ ಯಾವತ್ತೂ ಬೈಬೇಡಿ, ಇರ್ಬೇಕು ಹೊಗಳಿಕೆ ಇರಬೇಕು. ನನ್ನ ಕೆಲಸಕ್ಕೆ ಪ್ರಶಂಸೆ ಬೇಡ ಬೇಕು, ಆದ್ರೆ ನಾನು ಅದನ್ನ ಏನ್ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಗಿ ತಗೊಂಡು ಏನ್ ಮಾಡ್ಬೇಕು ಅಂದ್ರೆ ಇನ್ನೂ ಚೆನ್ನಾಗಿ ಅದ್ರ ಬಗ್ಗೆ ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ಏನ್ ಮಾಡಬಾರ್ದು, ಅದನ್ನ ಮೊಟಕು ಕೊಡಿಸ್ಕೋಬಾರ್ದು. ಓಕೆ, ಹೀಗಾಗಿ ಇದ್ರ ಬಗ್ಗೆ ಸ್ವಲ್ಪ ನೆಕ್ಸ್ಟ್ ಇದರ